ರೈತರು ಆಗೋಗ್ತೀರಿ ನಿಮಗೇನು ಸಮಸ್ಯೆ ಇಲ್ಲ ತಾನು ಆದವರಿಗೆ ಅವಾಗ ಒಂದು 2 ಎಕರೆ ಆಗೈತಿ ಜಮೀನು 3 ಎಕರೆ ಹೋಗೈತಿ ಅವ್ನು ದುಡಿದ ಜಮೀನು 4 ಎಕರೆ ಐತಿ ಅಲ್ಲಿ ಮುಂದೆ ಉಳಿದ ಕೈ ಒಟ ಹೊಡೆದರು ಅದು ದೇವರ ಹೆಚ್ಚು ಬೆಳೆಯಂಗಿಲ್ಲ ರೈತರೆಲ್ಲ ಉಳಿದ ರೈತರು ಹೇಳ್ತಾರು ಇನ್ನಕ್ಕ ಒಟ ಹೊಡೆದೇವು ಸಿದ್ದಪ್ಪ ಹಾಕತ್ತಾರ ಅವತ್ತಾನ ನಿಂದೆಪ್ಪ ಅವ್ನ ಬರ್ತದಾಗ ಹೇಳ್ತಾನೆ ನಿಂದನ ಮಕ್ಕಳ ರೊಕ್ಕ ಬಂದವ ನಾನು ರೊಕ್ಕ ಹೋಗೈತಿ ಭೂಮಿ ಹೋಗೈತೆ ನಾನು ಈಗ ಅವ್ನ ಬರ್ತದಾಗ ಹೇಳಕ್ ನಾವು ಮಾಗಿದಾಗ ಮಾತಾಡಲ್ಲ ನೀವು ಹೇಳ್ತಾರೆ ನಾನು ರೊಕ್ಕ ನಾನು ಹೊಲ ಹೋಗೈತಿ 36 ಲಕ್ಷ ರೂಪಾಯಿ ಯಾರು ಕೊಡ್ಬೇಕಂದ ಹಿಂಗೈತಿ ಅದಕ್ಕೆ ಅದ್ರ ಸಂಬಂಧ ನಾವ್ ಏನ್ ಮಾಡ್ಯಾರಂದ್ರೆ ಆ ಕಿನಾಲನ ಹರಿದು ಬಿಟ್ಟಾವ ನಾನ್ ರೊಕ್ಕ ಬರ್ತಕ್ಕ ಕಿನ ಅದು ರೈತರ ಅವ್ರ ಸಮಸ್ಯೆ ಐತೆ ಅವ್ರ ಸ್ಪರ್ಧೆ ಮಾಡ್ಬೇಕಾಗೈತಿ ನಾವು ಹೇಳ್ಬೇಕು ನಾನು ಬಿಡುಗಡೆ ಆಗಿ ಬಂದವ ನಾನು ಲೆವನ್ ಸ್ಟೇಜ್ ಇರ್ಲಾರ್ದಂತ ನೀವು ಎಲ್ಲಿಂದ ಬರ್ಬೇಕು ಲೆವನ್ ಸ್ಟೇಜ್ ನಾನು ಬಂದ ಕಂಟಿನ್ಯೂ ಇದ್ದೀನಿ ನಾನು ಬಂದಾಗಿಂದ 4 ವರ್ಷ ಆಗ್ತೈತಿ ಡಾಕ್ಯುಮೆಂಟ್ ಕೊಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳ್ತೀರಿ ಅಲ್ಲ 14 ವರ್ಷ ಆದ್ರೆ ಹೆಂಗ್ರಿ ಈ ಸರ ಇದಲ್ಲ ಇದು ನಾಚಿಕೆ ಬರುವಂತ ವಿಷಯ ಇದೆ ಹಂಗಲ್ಲ ನಾಚಿಕೆ ಬರ್ಬೇಕಿದೆ ನಿಮಗೆ ನಾಚಿಕೆ ಬರ್ಬೇಕಿದೆ ಒಬ್ಬ ರೈತಗ ಈ ರೀತಿ ಇದನ್ನ ಮಾಡ್ತೀರ ಅಂದ್ರೆ ನೀವು ಇದಕ್ಕಿಂತ ಇನ್ನೇನ್ ಮಾತಾಡ್ಬೇಕು ನಿಮ್ಗೆ ಬೇರೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ ಅವನ್ನ ಇಮಿಡಿಯೇಟ್ಲಿ ಏನ್ ಮಾಡ್ತೀವಿ ಮಾಡೋ ರೈತಿಗೆ ನಾಳೆ ಪರಿಹಾರ ಬರ್ಬೇಕ ಬರಂಗಿಲ್ಲ ಬರುತ್ತಾಗ ನಿಮ್ಮಕ್ಕೂ ಬರಂಗಿಲ್ಲ ಯಾವುದೇ ಕಾರಣಕ್ಕೂ ಬರಂಗಿಲ್ಲ ಇದ್ರೊಳಗೆ ನಮ್ಮ ಪ್ರಾಣ ಏನಿದ್ದಾರೆ ಆ ರೈತಿಗೆ ನ್ಯಾಯ ಒದಗಿಸ್ಕೊಟ್ಟು ಹೋಗ್ತೀವಿ ನಾವು ತಿಳ್ಕೊಳ್ಳಿ ಅವರು ನೀವು ಮಾಡುವಾಗ ಕರ್ಕೊಂಡೆ ಕಬ್ಬು ರೇಟ್ ಆಫೀಸಿಗೆ ಹೋಗಿದ್ದೀವಿ ಕಬ್ಬು ರೇಟ್ ಖರೀದಿ ಹಾಕೊಳಕ್ ಬರಲ್ಲ ಊಟಾರಲ್ಲಿ ಕರೆಕ್ಷನ್ ಮಾಡ್ಕೊಂಡ್ ಬರ್ರಿ ಆಮೇಲೆ ಲೆವೆಲ್ ಚೆಕ್ ಮಾಡ್ಕೊಂಡ್ ಬಂದ ಖರೀದಿ ಹಾಕೋ ಅಂತ ತಂದಾರೆ ಅಲ್ಲ ಈಗ ಅಲ್ರಿ ಈಗ ನಾವು ಇದಕ್ಕೆ ಹೋಗ್ತಿದ್ದೇವೆ ಸಿ ಆಫೀಸಿಂದ ಅಪ್ರೂವಲ್ ಬಂದಲೆ ಇವಾಗ ಹೇಳ್ತೀರಿ ಅವ್ರ ಹೆಣ್ಮಕ್ಳು ಅದ್ರೊಳಗೆ ಜಾಯಿಂಟ್ ಐತಂತ ಇವಾಗ ಹೇಳ್ತೀರಿ 13 ವರ್ಷ ಐತೆ ಹೆಂಗ್ ಹೋಗಿದ್ರಿ ನೀವು ಅಕ್ಷರಸ್ಥ ನೀವು ಅದ ಅನುಕೂಲ ಕಲಸವ್ರು ಎಲ್ಲ ಮಾಡಿದವ್ರ ಅವ್ ಅನಕ್ಷರಸ್ಥ ಐತಾ ನೀವು ಅವಾಗ ಹೇಳ್ಬೇಕಾಯ್ತಾ ಏನಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಆ ಪರಿಸ್ಥಿತಿ ಬಂದ ಏನ್ ಮಾಡ್ತೀವಿ ತಿಳ್ಕೊಳ್ಳಿ ಏನ್ ಮಾಡ್ತೀವಿ ನಮ್ಗೆ ಆ ರೈತರಿಗೆ ಒಟ್ಟ ನಾಳೆ ಏನ್ ಮಾಡ್ತೀವಿ 50 ರೂಪಾಯಿ ನೀವು ಏನ್ ಹೇಳ್ತೀರಿ ಕೊಟ್ಟ ಎಲ್ಲರೂ ಕೊಟ್ಟು ನಮ್ಗೆ ಏನು ಒದಗಿಸಿದಾಗ ನಾವು ಇಲ್ಲಿ ಹೇಳೋದಿಲ್ಲ ಅವನೊಂದು ನಿರ್ಣಯ ಗೊತ್ತಾಯ್ತು ಅವರು ಕೂಡ ತಮ್ಮ ಹಣದಲ್ಲಿ ಏನ್ ಹೇಳೋರು ನಮ್ಮ ರಾಜ್ಯಕ್ಕೆ ಬರೋದು ನಿಮ್ಗೆ ಹೇಳಕ್ಕೆ ಏನ್ ಹೇಳೋದ್ರಿಂದ ನಾವು ನಿಮ್ಮ ಜೊತೆನೆ ಕೊಟ್ಟು ಈ ವರ್ಷ ಹೋಗ್ತೇವೆ ಅಂತಕ್ಕಂಥ ನಿರ್ಧಾರ ಅವರು ಕೂಡ ಸರಿ ನಿರ್ಧಾರ ಕೊಂಡಾರೆ ಅವ್ರು ಏನಂತಾರ ಸಂಬಂಧಪಟ್ಟವ್ರು ಅವರು ನಾನು ಮಾತಾಡಕತ್ತಾರ ಸೆಕ್ರೆಟರಿ ನಮ್ಮ ಹೋದ್ರೆ 13 ವರ್ಷದಿಂದ ಗಮನಕ್ಕೆ ಈಗ ಇನ್ನೇನು ತಡ ಆಗುದಿಲ್ಲ ಅವ್ರೇನ್ ಹೇಳ್ತಾರೆ ಹೇಳಿ ಆದ್ರೂ ಕೂಡ ಈಗ ಇರ್ತಕ್ಕಂಥ ರೈತರು ಮಾಡ್ತಿರ್ತಕ್ಕಂಥ ಕೊನೆಯಲ್ಲಿ ಇರ್ತಾರ ಹೀಗಾಗಿ ನೀವು MP ನಮ್ಮ ಪರವಾಗಿ ಅದಾರ ಅವ್ರಿಗಿಲ್ಲ ಏನೂ ಇಲ್ಲ ಆದ್ರೆ ಅಧಿಕಾರಿಗಳು ಕೆಲಸ ಮಾಡುವವರೆಗಾರು
ಅದಕ್ಕೆ ಈಗ ನಮ್ಮ ಉಳಿಕೆದಾರ ಮಾತಾಡ್ತಾರೋ ದಯಮಾಡಿ ಶಾಂತ ರೀತಿಯಿಂದ ಬಹಳ ಶಾಂತ ರೀತಿಯಿಂದ ಆದಾಗ 3 ತಿಂಗಳ ಬಟನ್ ಬಡಿತಾರ. ಪಾಟೀಲ್ ಬಂದ್ರೆ ಒಂದೇ ತಿಂಗಳಾಗ ಬಡಿದು ಬಿಡ್ತಾರ. ಡ್ರೈವರ್ಗೆ ನಾವು ಒಂದು ಪ್ರಶ್ನೆ ಮಾಡ್ತೇನೆ ಸರ್. ಡ್ರೈವರ್, ಈ ನಮ್ಮ ಮೇನ್ ಕೆನಾಲ್ ಬರ್ತೈತಿ, ಹೊಳಿಯಿಂದ ಬಂದ ಇಲ್ಲ ಚೇಂಬರ್ ಐತ್ರಿ, ಡೆಲಿವರಿ ಚೇಂಬರ್ 3 ಕಡೆ ಹೋಗ್ತೈತ್ರಿ ನೀರು. ಆ ಎಕರಿಂಗ್ ಪ್ರೊಸೆಸರೇ ಕಂಪ್ಲೀಟ್ ಆಗೈತೇನ್ರಿ ಸಾಹೇಬ್ರ? ಈಗ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಜಮೀನು ಆ ಕಾಲುವೆಗೆ ಮತ್ತು ಆ ಚೇಂಬರ್ಗೆ ಸಂಬಂಧಪಟ್ಟಂತ ಎಕರಿಂಗ್ ಪ್ರೊಸೆಸಿಂಗ್ ಮುಗಿದೈತೆ ಇನ್ನ ಇಲ್ಲ. ಹಾಂ ಸರ್. ಸಿದ್ದಪ್ಪನ ಏನಂತಂದ್ರೆ ನೀವು ರೈತರ ನಾವು ಹೇಳಿದ್ವಿ ಹಾದಿ ಬಂದ್ ಮಾಡಿ ಊರಿನೆಲ್ಲ ಪ್ರಮುಖರು ಹೇಳಿದ್ರಿ. ಏನಂದ್ರೆ ಗೊತ್ತೇನ್ರಿ, ಒಂದು ಸ್ವಲ್ಪ ಕುಡುಕ್ ಐತೇವೆ, ಹಂಗೆ ಕುಡುಕ್ ಮಾತಾಡ್ತೇವೆ ಅಂದ್ರೆ ಕೊನೆಗೆ ಈಗ ಅವ್ನ ಮಗಳ ಮದುವೆ ಮಾಡೋ ಟೈಮ್ದಾಗ ಅವ್ರು ದುಡ್ಡಿಲ್ಕ ಮಗಳ ಮದುವೆ ಫುಲ್ ಆಗ್ಲಾಕತ್ತಿದ್ರಿ. ಅವಾಗ ಸಮಾಜದವ್ರು ಕೂಡ ಅವ್ನ ಮಗಳ ಮದುವೆ ಮಾಡಿ ಆದ್ರೆ ಚೆನ್ನಾಗಿದೆ ಹಾಗೆ ಐತ್ರಿ. ಏನು ಹೇಳ್ತಾರೆ ಗೊತ್ತಂದ್ರಿ, ಅವ್ನು ಕುಡುಕದನ್ರಿ ಅವ್ನ ಮಕ್ಕಳನ್ನ ಮತ್ತು ಅವ್ನ ಹೆಂಚಿನ ಉದಾಹರಣೆ ಕರಿಸಿ ಅವ್ನು ಪರಿಹಾರ ಕೊಡ್ತಾನೆ. ಅದ್ರ ಮಾಡ್ಸಿದ್ ನೀವು ಕಾಡ್ಬೇಕು ಹೇಳ್ತೀರಿ. 14 ವರ್ಷ ಚುನಾವಣೆ ಅವ್ನು ರೊಕ್ಕ ತೆಗೆದಿರ್ತದೆ, ಎಲ್ಲಿ ಮಾಡಿ ಕಾಡ ತೆಗೆದು ತೋರ್ಸ ನಮಗೆ ಅದು ಏನು ದುಡ್ಡಿಟ್ರಿ ಅವ್ನ ತೆಗೆದು ತೋರ್ಸ ನಮಗೆ. ಇಲ್ಲಿ ತಗೊಂಡು ಬಡ್ಡಿ ಹಾಕಿ ನೀವು ಕೊಡ್ಬೇಕಲ್ಲ ಸರ್. ಅವರು ಭೂಸ್ವಾಮಿ ಪ್ರಶ್ನೆಯನ್ನು ಬಿಟ್ಟು 22 ಸ್ಟಾರ್ಟ್ ಆಗಿದ್ದವು ಎಡಿಷನ್